ಸೊ ಭೂಮಿಕಾ ಅವರ ಕನಸಿನ ಹುಡುಗನ ಬಗ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಅಯ್ಯೋ ತುಂಬಾ ಇದೆ. ನಾನೊಂದು ಡೈರಿನೇ ಬರ್ದಿರ್ತೀನಿ ದಿನ. ಡೈಲಿ ಇದು ಬೇರೆ ಇದೆಯಾ? ನನ್ಗೆ ಡೈರಿ ಬರೆಯೋ ಹ್ಯಾಬಿಟ್ ಇದೆ. ಹ್ಮ್. ಅಂದ್ರೆ ನನ್ನ ಲೈಫಲ್ಲಿ ಏನೇ ಆದ್ರೂನು ಹ್ಮ್. ಯಾಕೆ ಅಂದ್ರೆ ನಾನು ದೊರೆಸಾನಿನಲ್ಲಿ ಫಸ್ಟ್ ಟೈಮ್ ನನ್ನ ಅಂದ್ರೆ ರಿಜೆಕ್ಷನ್ ಏನಾಯ್ತಲ್ಲ ದೊರೆಸಾನಿನಲ್ಲಿ, ದೊರೆಸಾನಿ ಬಿಕಾಸ್ ಆಫ್ ನನ್ನ ಏಜ್ ರಿಜೆಕ್ಟ್ ಆಯ್ತು. ಬಟ್ ನಾನು ಅವತ್ತು ಅಲ್ಲಿ ನೋಡಿದ ಡೈರೆಕ್ಟರ್, ನನ್ಗೆ ಗೊತ್ತಿಲ್ಲ ಅವ್ರ ಹೆಸರೇನು ಅಂತ. ಅವತ್ತು ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ನಾನು ಒಂದ್ರಲ್ಲಿ ಬರ್ದಿದ್ದೆ, ಸಮ್ ಡೇ ಐ ವಿಲ್ ರೀಚ್ ದಿಸ್ ಅಂತ. ಇವತ್ ನಾನು ರೀಚ್ ಆದೆ. ನಾನು ಹೋಗ್ಬಿಟ್ಟು ಮತ್ತೆ ಅದನ್ನ ತಿರುಗಿಸ್ ನೋಡ್ದೆ. ಓಕೆ ನಾನು ಇದು ಬರ್ದಿದ್ದೆ ಅಲ್ವಾ. ನಾನು ಏನಂತಂದ್ರೆ ನನ್ಗೆ ಪರ್ಟಿಕ್ಯುಲರ್ ಟೈಮ್ ಕೂಡ ಬರ್ದಿರ್ತೀನಿ ಅಲ್ಲಿ. ಟೈಮ್ ಅಂಡ್ ಡೇಟ್ ಪ್ರತಿಯೊಂದು ಮೆನ್ಷನ್ ಮಾಡ್ತೀನಿ. ಸೊ ನನ್ಗೆ ಅದೊಂದು ಹ್ಯಾಬಿಟ್ ಇದೆ. ಸೊ ನಾನು ಇದನ್ನ ಬರಿತೀನಿ, ಆಬ್ವಿಯಸ್ಲಿ ಬರಿತೀನಿ. ಅದ್ ನಮ್ಮ ಅಮ್ಮಂಗೂ ಗೊತ್ತು. ನಮ್ಮಮ್ಮ ಅಂತಾರೆ, ಯಾವಾಗ್ಲಾದ್ರೂ ನಂದು ಅಮ್ಮ ಮೊಬೈಲ್ ನಲ್ಲಿ ಏನಾದ್ರು ವಾಲ್ ಪೇಪರ್ ಒಂದ್ಸಲ ವಿಜಯ್, ಒಂದ್ಸಲ ಅಜಿತ್, ಒಂದ್ಸಲ ಪುನೀತ್ ರಾಜ್ಕುಮಾರ್ ಎಲ್ಲ ಆದ್ರೆ, ಓ ಇವತ್ ಮೈಂಡ್ ಸೆಟ್ ನಿಮ್ಗೆ ಈ ತರ ಚೇಂಜ್ ಆಯ್ತಾ ಅಂತಾರೆ ನಮ್ಮಮ್ಮ. ಕ್ವಾಲಿಟೀಸ್ ವೈಸ್ ಯಾರ ಒಂದು ಸಿಚುವೇಶನ್ ತಕ್ಕಂಗೆ ಚೇಂಜಸ್ ಮಾಡ್ತಿರ್ತೀರಾ? ಇಲ್ಲ, ಅಂದ್ರೆ ವಾಲ್ ಪೇಪರ್ ಚೇಂಜ್ ಮಾಡ್ತಾ ಇರ್ತೀನಿ. ನಮ್ಮಮ್ಮ ಸುಮ್ನೆ ನನ್ನನ್ನು ರೇಗ್ಸೋದು, ಓ ಈ ತರ ಹುಡುಗ ಬೇಕಾ, ಈ ತರ ಹುಡುಗ ಬೇಕಾ, ಯಾವ ತರ ಬೇಕು ನಿನ್ಗೆ ಅಂತ ರೇಗ್ಸ್ತಾರೆ ನಮ್ಮ ಮನೆಯಲ್ಲಿ. ಅಯ್ಯೋ ನಮ್ಮ ಮನೆಯಲ್ಲಿ ಎಲ್ಲಾ ಈ ತರನೇ. ಎಲ್ಲಾರು ನಮ್ಮ ಅಪ್ಪ ಇಂದ ಹಿಡಿದು ನಮ್ಮ ಅಮ್ಮ ಇಂದ ಹಿಡಿದು ನನ್ನ ತಮ್ಮನ್ವರ್ಗು. ನಾವ್ ಇರೋರ್ 4 ಜನ, ಬಟ್ 10 ಜನ ಮಾತಾಡೋಷ್ಟು ಮಾತಾಡ್ತೀವಿ ನಾವು, ಆ ತರ. ಸೊ ನಾನ್ ಬರ್ದಿರೋ ಲಿಸ್ಟ್ ಅಲ್ಲಿ ಐ ಥಿಂಕ್ ಫಸ್ಟ್ ಲಿಸ್ಟ್ ನಾನು ಬರ್ದಿರೋದು ಅಂತಂದ್ರೆ, ಹುಡುಗ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತಲ್ಲ. ಅಂದ್ರೆ ನಾನು ಫಿಸಿಕಲಿ ಹಿಂಗೆ ಇರ್ಬೇಕು ಅಂತ ಏನು ಬರ್ದಿಲ್ಲ, ಬಟ್ ನಾನು ಮೆಂಟಲಿ ಕೆಲವೊಂದು ಬರ್ದಿದ್ದೀನಿ. ಅಂದ್ರೆ ಹುಡುಗ ಅಂದ್ರೆ ಕೇರಿಂಗ್ ಇರ್ಬೇಕು, ಒಂದು ಪ್ರಾಪರ್ ವರ್ಕ್ ಇರ್ಬೇಕು, ಇದೆಲ್ಲ ಇವಾಗ ಎಲ್ರು ಕೇಳ್ತಾರೆ. ಬಟ್ ನನ್ಗೆ ಫ್ಯಾಮಿಲಿ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದಾನು, ಸೊ ನನ್ಗೆ ಫ್ಯಾಮಿಲಿನೇ ಮೇನ್. ಇಫ್ ನಾನು ಆ ಹುಡುಗನ ನಿಲ್ಸ್ಬಿಟ್ಟು ಮುಂದೆ, ನಿನ್ಗೆ ನಿನ್ ಫ್ಯಾಮಿಲಿ ಬೇಕಾ ಇಲ್ಲ ನಾನ್ ಬೇಕಾ ಅಂತ ಕೇಳಿದಾಗ, ಹಿ ಶುಡ್ ಸೆಲೆಕ್ಟ್ ಫ್ಯಾಮಿಲಿ. ಆ ತರ ಹುಡುಗನೇ ಆಗ್ಬೇಕು. ಬಿಕಾಸ್ ಮುಂದೊಂದ್ ದಿನ ಅವ್ನ್ ನನ್ ಬಿಡಲ್ಲ. ಆ ತರ ಇರುವಾಗ ಫ್ಯಾಮಿಲಿನೇ ಬೇಕು ಗುರು ಅನ್ನೋನ್ ಯಾವತ್ತೂ ಅವ್ನ್ ಹುಡುಗಿನ್ ಬಿಟ್ಕೊಡಲ್ಲ. ಸೊ ಆ ತರದ್ ಹುಡುಗನೇ ಬೇಕು. ಫ್ಯಾಮಿಲಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಅಂಡ್ ಮೇನ್ ಥಿಂಗ್, ಇವಾಗ ಎಲ್ಲರೂ ಅಂದ್ರೆ ತಂದೆ ತಾಯಿಗೆ ಏಜ್ ಆಗತ್ತೆ, ಅವ್ರ ಒಂದು ಫೇಸ್ ಬರ್ತಾರೆ ವೇರ್ ಅವ್ರಿಗೆ ಇವಾಗ ನಮ್ಗೆ ರಿಯಾಕ್ಟ್ ಮಾಡುವಾಗ್ಲೂ ಇಲ್ಲ ನಮಗ್ ಟ್ರಿಗರ್ ಆಗ್ಬೋದು, ಇಲ್ಲ ಅವ್ರಿಗೆ ಟ್ರಿಗರ್ ಆಗ್ಬೋದು. ಆ ಏಜ್ ಬಂದಾಗ ಅವ್ರು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತೆಲ್ಲ ಬರುತ್ತೆ. ಸೊ ಆ ಟೈಮ್ ನಲ್ಲಿ ಆ ಪೇಷನ್ಸ್ ಇರ್ಬೇಕು. ವೇರ್ ನಾವು ತಂದೆ ತಾಯಿನ ಒಂದು ನೀಟಾಗಿ ನೋಡ್ಕೋತೀವಿ ಅನ್ನೋ ಪೇಷನ್ಸ್ ಇರ್ಬೇಕು. ಅವ್ರಿಗೆ ನಾನೇನಾದ್ರೂ ಇವಾಗ ನನ್ನ ತಾಯಿ ಸ್ಥಾನದಲ್ಲಿ ನಿಂತು ಅವ್ರನ್ನ ನೋಡ್ಕೋತೀನಿ ಅಂತಂದ್ರೆ, ಅವ್ರಿಗೆ ತಂದೆ ಸ್ಥಾನ ಕೊಡುವಂತ ಹುಡುಗ ನನ್ಗೆ ಬರ್ಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇದೆ. ಅಂಡ್ ಅವ್ರ ಫ್ಯಾಮಿಲಿನ ನಾನು ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ, ಅದ್ರಲ್ಲಿ ನೋ ಡೌಟ್. ಬಿಕಾಸ್ ನನ್ಗೆ ಫ್ಯಾಮಿಲಿನೇ ಮೇನ್ ಇಂಪಾರ್ಟೆನ್ಸ್ ಆಗಿರೋದ್ರಿಂದ. ಅಂಡ್ ಅದೇ ಇಂಪಾರ್ಟೆನ್ಸ್ ಅವ್ನು ಕೊಡ್ಬೇಕು ನನ್ನ ಫ್ಯಾಮಿಲಿಗೆ. ನಾನು ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ. ಬಿಕಾಸ್ ಒಂದು ಹುಡುಗಿ ಮದ್ವೆ ಆಗಿ ಹೋಗ್ತಾಳೆ ಅಂತಂದ್ರೆ ಟೋಟಲ್ ಫ್ಯಾಮಿಲಿನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಟ್ಸ್ ನಾಟ್ ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ಸೊ ಅಟ್ ದ ಸೇಮ್ ಟೈಮ್ ಅವ್ರಷ್ಟು ಜನರ ಮಧ್ಯೆ ಹೋಗ್ತಾ ಇದ್ದೀನಿ. ಸೊ ಅವ್ರಷ್ಟು ಜನನ ನಾನು ಹೇಗೆ ಅಕ್ಸೆಪ್ಟ್ ಮಾಡ್ಕೋತೀನೋ ಅದೇ ಥರ ಅವನು ನನ್ನ ಇಡೀ ಫ್ಯಾಮಿಲಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಆ ಥರದ ಹುಡುಗ ಬೇಕು. ಆ್ಯಂಡ್ ಲುಕ್ ವೈಸ್ ಅದೆಲ್ಲ ನಾನು ಏನು ಮೆಷರ್ ಮಾಡಿಲ್ಲ ಹೀಗೆ ಇರ್ಬೇಕು ಹಾಗೆ ಇರಬೇಕು ಅಂತ. ಬಿಕಾಸ್ ನಮಗೆ ಧನುಷ್ ಇಷ್ಟ ಆಗ್ತಾನೆ, ಅಟ್ ದ ಸೇಮ್ ಟೈಮ್ ಮಹೇಶ್ ಬಾಬುನು ಇಷ್ಟ ಆಗ್ತಾನೆ. ಸೊ ನಾವು ಅದನ್ನ ಕರೆಕ್ಟಾಗಿ ಜಡ್ಜ್ ಮಾಡೋಕ್ಕಾಗಲ್ಲ ಯಾರ್ಯಾರು ಏನೇನು ಅಂತ. ಸೊ ಆ ಥರ ನಾನು ಮೆಂಟಲಿ ತುಂಬಾ ಪ್ರಿಪೇರ್ಡ್ ಆಗಿದ್ದೀನಿ ಹಿಂಗೆ ಇರಬೇಕು ಅಂತ. ಬಿಟ್ರೆ ಫಿಸಿಕಲಿ ಯಾವುದು ಪ್ರಿಪರೇಷನ್ ನಾನು ತಗೊಂಡಿಲ್ಲ. ಮನೆಯಲ್ಲಿ ಹಂಗೆ ಡಿಸ್ಕಸ್ ಆಗುವಾಗ ಎಲ್ಲರೂ ಹೇಳ್ತಾರೆ, ಹೈಟ್ ಇರ್ಬೇಕಲ್ವಾ, ಹಿಂಗಿರ್ಬೇಕಲ್ವಾ ಅಂತ. ಅವಾಗ ಕೆಲವು ಸಲ ಅನ್ಸುತ್ತೆ, ಓಕೆ ಹೈಟ್ ಇದ್ರೆ ಓಕೆ, ನನ್ಗಿಂತ ಹೈಟ್ ಇದ್ರೆ ಫೈನ್, ಪ್ರಾಬ್ಲಮ್ ಏನಿಲ್ಲ. ಈಗ ಮನೇಲೆಲ್ಲ ಡಿಸ್ಕಸ್, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಎಲ್ಲ ಅದ್ರ ಜೊತೆಗೆ ರಿಲೇಟಿವ್ಸ್ ಏನಾದ್ರು ಫಂಕ್ಷನ್ಸ್ ಗೆಟ್ ಟುಗೆದರ್ ಆದಾಗ ಮಾತಾಡ್ತಿರ್ತಾರ? ಹಾ, ಅಯ್ಯೋ ನಮ್ಗಿಲ್ದೇ ಇರೋ ಕ್ಯೂರಿಯಾಸಿಟಿ ಎಲ್ಲ ರಿಲೇಟಿವ್ಸ್ಗೆ ಇರುತ್ತೆ. ನಾವೇನು ಮಾತಾಡಲ್ಲ, ಅವ್ರು ಮಾತಾಡ್ತಾರೆ. ಏನು ಏಜ್ ಆಯ್ತು, ಏನು ಎಷ್ಟು ವರ್ಷಕ್ಕೆ ಮದ್ವೆ, ಈ ತರ ಎಲ್ಲ ಕ್ವೆಶನ್ಸ್ ಬರುತ್ತೆ. ಆದ್ರೆ ನಮ್ಮ ಮನೆಯಲ್ಲಿ ಎಲ್ಲ ಸಪೋರ್ಟಿವ್ ಇರೋದ್ರಿಂದ ನಮ್ಮ ಮನೆಯಲ್ಲಿ ಅಯ್ಯೋ ಯಾವಾಗ ಮದ್ವೆ ಆಗ್ತೀನಿ ಅಂತಾಳೆ ಅವಾಗಲಿ. ಸೊ ನಮ್ಮ ಮನೆಯಲ್ಲಿ ಏನು ಫೋರ್ಸ್ ಇಲ್ದೇ ಇರೋ ಕಾರಣ ಅವ್ರೆಲ್ರಿಗೂ ಹೇಳೋ ಕ್ವೆಶನ್ ಅದೇ, ಅವಳಿಗೆ ಇಷ್ಟ ಬಂದಾಗ ಆಗ್ತಾಳೆ ಅಂತ. ಯಾರಾದ್ರೂ ಬಂದು ಅಪ್ರೋಚಸ್ ಮಾಡಿದ್ದುಂಟ ಮೇಡಮ್ ನಮ್ ಕಡೆಯವರು? ಇವಾಗ ರಿಲೇಟಿವ್ಸ್ ಗೆಟ್ ಟುಗೆದರ್ ಆದಾಗ ನಮ್ ಕಡೆಯವರು ಒಬ್ರು ಹುಡುಗ ಇದಾರೆ ನೋಡಿ ಸೆಟ್ ಆಗ್ತಾರೆ ಅಂತ. ಅಯ್ಯೋ ನಮ್ಮ ಅಮ್ಮನ ಹತ್ರನೂ ಹೇಳಿದ್ದಾರೆ, ನಮ್ಮ ಅಪ್ಪನ ಹತ್ರನೂ ಹೇಳಿದ್ದಾರೆ. ಸೊ ಅವಾಗ ಟೋಟಲಿ ಅವ್ರು ನನ್ ಮೇಲೆ ಹಾಕೋದ್ರಿಂದ ಯಾರು ನನ್ನ ಹತ್ರ ಬಂದು ಕೇಳೋ ಧೈರ್ಯ ಯಾರು ಮಾಡಿಲ್ಲ. ಸೊ ಅದು ಅಲ್ಲಲ್ಗೆ ಸ್ಟಾಪ್ ಆಗಿದೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.